ಸಿದ್ದರಾಮಯ್ಯ ಏನೋ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವನ್ನ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಾಳಿನ ವಿಶೇಷ ಸಭೆ ಸಚಿವರ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗುತ್ತಾ ಅನ್ನೋ ಅನುಮಾನ ಇದೆ. ಆಲ್ರೆಡಿ ಸಚಿವ ಸಂಪುಟದ ಒಳಗೆ ಇರುವ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರಿಗೆ ಜಾತಿ ಗಣತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಪ್ಕೊಳ್ಳದೆ ಹೋದ್ರೆ ಹೈಕಮಾಂಡ್ನ ಭಯ, ಒಪ್ಕೊಂಡ್ರೆ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗೋ ಭಯ. ಹೀಗಾಗಿ ನಾಳಿನ ಸಭೆ ಬಗ್ಗೆ ತೀವ್ರ ಕುತೂಹಲ ಇದ್ದೇ ಇದೆ. ಸಚಿವರ ನಡುವೆ ವಾಕ್ಸಮರಕ್ಕೆ ಸಭೆ ವೇದಿಕೆಯಾಗುತ್ತಾ? ಅದರಲ್ಲೂ ಪ್ರಮುಖವಾಗಿ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರು ಸಿಡಿದೇಳ್ತಾರಾ ಅನ್ನೋ ಕುತೂಹಲ ಇದೆ. ಸಚಿವರ ಮೇಲೆ ತೀವ್ರ ಒತ್ತಡ ಹಾಕಿದ್ದಾರೆ ಸಂಘಟನೆಗಳ ಸದಸ್ಯರು. ಸಭೆಯಲ್ಲಿ ವರದಿ ಪರ ವಿರೋಧ ಟಾಕ್ ವಾರ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಏನೋ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವನ್ನ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಾಳಿನ ವಿಶೇಷ ಸಭೆ ಸಚಿವರ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗುತ್ತಾ ಅನ್ನೋ ಅನುಮಾನ ಇದೆ. ಆಲ್ರೆಡಿ ಸಚಿವ ಸಂಪುಟದ ಒಳಗೆ ಇರುವ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರಿಗೆ ಜಾತಿ ಗಣತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಪ್ಕೊಳ್ಳದೆ ಹೋದ್ರೆ ಹೈಕಮಾಂಡ್ನ ಭಯ, ಒಪ್ಕೊಂಡ್ರೆ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗೋ ಭಯ. ಹೀಗಾಗಿ ನಾಳಿನ ಸಭೆ ಬಗ್ಗೆ ತೀವ್ರ ಕುತೂಹಲ ಇದ್ದೇ ಇದೆ. ಸಚಿವರ ನಡುವೆ ವಾಕ್ಸಮರಕ್ಕೆ ಸಭೆ ವೇದಿಕೆಯಾಗುತ್ತಾ? ಅದರಲ್ಲೂ ಪ್ರಮುಖವಾಗಿ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರು ಸಿಡಿದೇಳ್ತಾರಾ ಅನ್ನೋ ಕುತೂಹಲ ಇದೆ. ಸಚಿವರ ಮೇಲೆ ತೀವ್ರ ಒತ್ತಡ ಹಾಕಿದ್ದಾರೆ ಸಂಘಟನೆಗಳ ಸದಸ್ಯರು. ಸಭೆಯಲ್ಲಿ ವರದಿ ಪರ ವಿರೋಧ ಟಾಕ್ ವಾರ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಏನೋ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವನ್ನ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಾಳಿನ ವಿಶೇಷ ಸಭೆ ಸಚಿವರ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗುತ್ತಾ ಅನ್ನೋ ಅನುಮಾನ ಇದೆ. ಆಲ್ರೆಡಿ ಸಚಿವ ಸಂಪುಟದ ಒಳಗೆ ಇರುವ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರಿಗೆ ಜಾತಿ ಗಣತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಪ್ಕೊಳ್ಳದೆ ಹೋದ್ರೆ ಹೈಕಮಾಂಡ್ನ ಭಯ, ಒಪ್ಕೊಂಡ್ರೆ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗೋ ಭಯ. ಹೀಗಾಗಿ ನಾಳಿನ ಸಭೆ ಬಗ್ಗೆ ತೀವ್ರ ಕುತೂಹಲ ಇದ್ದೇ ಇದೆ. ಸಚಿವರ ನಡುವೆ ವಾಕ್ಸಮರಕ್ಕೆ ಸಭೆ ವೇದಿಕೆಯಾಗುತ್ತಾ? ಅದರಲ್ಲೂ ಪ್ರಮುಖವಾಗಿ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರು ಸಿಡಿದೇಳ್ತಾರಾ ಅನ್ನೋ ಕುತೂಹಲ ಇದೆ. ಸಚಿವರ ಮೇಲೆ ತೀವ್ರ ಒತ್ತಡ ಹಾಕಿದ್ದಾರೆ ಸಂಘಟನೆಗಳ ಸದಸ್ಯರು. ಸಭೆಯಲ್ಲಿ ವರದಿ ಪರ ವಿರೋಧ ಟಾಕ್ ವಾರ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಏನೋ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವನ್ನ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಾಳಿನ ವಿಶೇಷ ಸಭೆ ಸಚಿವರ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗುತ್ತಾ ಅನ್ನೋ ಅನುಮಾನ ಇದೆ. ಆಲ್ರೆಡಿ ಸಚಿವ ಸಂಪುಟದ ಒಳಗೆ ಇರುವ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರಿಗೆ ಜಾತಿ ಗಣತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಪ್ಕೊಳ್ಳದೆ ಹೋದ್ರೆ ಹೈಕಮಾಂಡ್ನ ಭಯ, ಒಪ್ಕೊಂಡ್ರೆ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗೋ ಭಯ. ಹೀಗಾಗಿ ನಾಳಿನ ಸಭೆ ಬಗ್ಗೆ ತೀವ್ರ ಕುತೂಹಲ ಇದ್ದೇ ಇದೆ. ಸಚಿವರ ನಡುವೆ ವಾಕ್ಸಮರಕ್ಕೆ ಸಭೆ ವೇದಿಕೆಯಾಗುತ್ತಾ? ಅದರಲ್ಲೂ ಪ್ರಮುಖವಾಗಿ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರು ಸಿಡಿದೇಳ್ತಾರಾ ಅನ್ನೋ ಕುತೂಹಲ ಇದೆ. ಸಚಿವರ ಮೇಲೆ ತೀವ್ರ ಒತ್ತಡ ಹಾಕಿದ್ದಾರೆ ಸಂಘಟನೆಗಳ ಸದಸ್ಯರು. ಸಭೆಯಲ್ಲಿ ವರದಿ ಪರ ವಿರೋಧ ಟಾಕ್ ವಾರ್ ಆಗೋ ಸಾಧ್ಯತೆ ಇದೆ. ಚರ್ಚೆ ಮಾಡೋಣ. ನಾಳೆ ದಿನ ನಾವು ಉತ್ತರ ಕೊಡೋಕ್ಕಾಗದೆ ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ, ನಮ್ಮ ತಂದೆ ಜಾಗದಲ್ಲಿ ಇರ್ತಾರೆ. ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ? ನಾಳೆ ಮೀಟಿಂಗ್ ಕರೆದಿದ್ದೀವಿ. ಅವರು ಈ ಸ್ಟಾರ್ಟ್ ಕ್ಯಾಬಿನೆಟ್ ಮಿನಿಸ್ಟರ್, ಕ್ಯಾಬಿನೆಟ್ ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ ಇರಬೇಕು. ನಾಳೆ ಒಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ, ಜಾತಿ ಗಣತಿ ಎಲ್ಲ ನಿಜ ಹೇಳ್ಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಜಾತಿ ಜನಗಣತಿಯ ಜಟಾಪಟಿ ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಇದೀಗ ಸಮುದಾಯಗಳ ಹಂತಕ್ಕೂ ಕೂಡ ತಲುಪಿದೆ. ಸರ್ಕಾರದ ವಿರುದ್ಧ ಇದೀಗ ಲಿಂಗಾಯತ, ಕುರುಬ, ಬ್ರಾಹ್ಮಣ ಹೀಗೆ ಪ್ರಬಲ ಸಮುದಾಯಗಳು ಕಿಡಿಕಾರಿವೆ. ಅದರಲ್ಲೂ ಸರ್ಕಾರದ ವಿರುದ್ಧ ಜಲೇಬಿ ಸಮುದಾಯಗಳ ಸಮರ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಸಮುದಾಯಗಳು ಕಿಡಿಕಾರಿವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಹಿಂದ ಸಂಘಟನೆಗಳು ಬಲ ತುಂಬುತ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇತರೆ ಸಮುದಾಯಗಳು
ಸರ್ಕಾರದ ವಿರುದ್ಧ ನಿಂತಿವೆ. ಬೆಂಗಳೂರಿನ ಕುರುಬ ಸಂಘದ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ. SC, ST, OBC, ಕುರುಬ, ವಾಲ್ಮೀಕಿ, ಈಡಿಗ ನಾಯಕರು ಹಾಗೆ ಲಂಬಾಣಿ ಸಮುದಾಯದವರು ಸೇರಿ 50ಕ್ಕೂ ಹೆಚ್ಚು ಸಮುದಾಯಗಳಿಂದ ಸಭೆ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿಗಳ ಬೆನ್ನಿಗೆ ಇದೀಗ ಹಿಂದ ಸಮುದಾಯಗಳು ನಿಂತಿರೋದು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತ ಸಂಘಟನೆಗಳು ಇದೆಲ್ಲವೂ ಕೂಡ ಈ ಜಾತಿ ಗಣತಿಯ ಪರವಾಗಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅಹಿಂದ ಸಮುದಾಯ. ಹಾಗೆ ಇವತ್ತು SC, ST, OBC, ಕುರುಬ, ವಾಲ್ಮೀಕಿ, ಈಡಿಗ ನಾಯಕರು ಹಾಗೆ ಲಂಬಾಣಿ ಸೇರಿದಂತೆ 50ಕ್ಕೂ ಹೆಚ್ಚು ಸಮುದಾಯಗಳಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೆ ಜಾತಿ ಗಣತಿಗೆ ಬೆಂಬಲವನ್ನ ವ್ಯಕ್ತಪಡಿಸುವ ಸಲುವಾಗಿ ಸಭೆಯನ್ನ ಕರೆಯಲಾಗಿದೆ. ಮತ್ತೊಂದು ಕಡೆ ಜಾತಿ ಗಣತಿ ಬಗ್ಗೆ ತಮ್ಮ ಪಕ್ಷದ ನಾಯಕರೇ ಅಪಸ್ವರ ವ್ಯಕ್ತಪಡಿಸಿರುವ ಬಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಏನೆಲ್ಲ ಗೊಂದಲಗಳಿದೆ ಅದೆಲ್ಲವನ್ನ ಕೂಡ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತೇವೆ. ನಾಳಿನ ಕ್ಯಾಬಿನೆಟ್ನಲ್ಲಿ ವರದಿ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗುತ್ತೆ. ಯಾರಿಗೂ ಅನ್ಯಾಯವಾಗೋಕೆ ಬಿಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇದರ ಜೊತೆಗೆ ಶಾಸಕ ಶಿವಗಂಗಾ ಬಸವರಾಜ್ ನೇರ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಗಂಗಾ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ನಾಳಿನ ಕ್ಯಾಬಿನೆಟ್ ವರದಿ ಬಗ್ಗೆ ನಾವು ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ಅದನ್ನು ನೋಡಿಲ್ಲ, ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹಂಗೆಲ್ಲರೂ ಉರುಳಿಸೋಕ್ಕಾಗಲ್ಲ, ಹಂಗೆಲ್ಲ ಉರುಳಿಸೋದಾಗಿದ್ದರೆ ಯಾವಾಗ ಏನಾದ್ರು ಮಾಡ್ಕೋಬೋದು. ಆದರೆ ಅದು ನೋಡಿರಿ, ನಾನು ಯಾಕೆ DK ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ, ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡ್ರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾರು ಚರ್ಚೆ ಮಾಡಿದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು, ಯಾವ ರೀತಿ ನಾವು ರಾಜಕೀಯ ಮಾಡಬೇಕು ಅಂತ ಲಿಂಗಾಯತ ಶಾಸಕರನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಲಿಂಗಾಯತ ಈಶ್ವರ್ ಖಂಡ್ರವ್ರು ರಿಸೀವ್ ಮಾಡಲಿಲ್ಲ. ಇದೇ ಚರ್ಚೆ ಕೇಳ್ದಣ್ಣ, ಹಿಂಗೆ ಸೇರಿಸ್ರಿ, ಹಿಂಗೆ ಮಾಡೋಣ, ನಾವು ಒಂದು ಸ್ವಲ್ಪ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ರೀತಿ ಚರ್ಚೆ ಮಾಡ್ಬೇಕು? ಇವ್ರನ್ನೆಲ್ಲ 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ, ಅವ್ರ ಕೈಯಲ್ಲಿ ಏನು ಕೆಪಾಸಿಟಿ ಇಲ್ಲ, ರಾಜೀನಾಮೆ ಕೊಡಿಸಿ. ಯಾಕೆಂದರೆ ಇಲ್ಲಿ ಅನ್ಯಾಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಶಾಸಕರುಗಳ ಸಭೆ ಕರೆದು ಚರ್ಚೆ ಮಾಡೋಣ, ನಾಳೆ ದಿನ ನಾವು ಉತ್ತರ ಕೊಡೋಕ್ಕಾಗ್ತದೆ. ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ, ನಮ್ಮ ತಂದೆ ಜಾಗದಲ್ಲಿ ಇರ್ತಾರೆ.